ನಮಸ್ಕಾರಗಳು. ದಿನ 23. ಕರ್ನಾಟಕ ಸೌಹಾರ್ದ ಸಹಕಾರಿ ಅಧಿನಿಯಮ 1997. ಅಧ್ಯಾಯ 7. ವಿವಾದಗಳ ಇತ್ಯರ್ಥ. ಕಲಂ 41. ವಿವಾದಗಳ ವಿಲಯ. ಕಲಂ 41(1). ರಿಜಿಸ್ಟ್ರಾರನು 39ನೇ ಪ್ರಕರಣದ ಅಡಿಯಲ್ಲಿ ಕಳುಹಿಸಲಾದ ಒಂದು ವಿವಾದವನ್ನು ಸ್ವೀಕರಿಸಿದ ನಂತರ ಕಲಂ 41(1)(a) ತಾನೇ ವಿವಾದವನ್ನು ತೀರ್ಮಾನಿಸಬಹುದು ಅಥವಾ ಕಲಂ 41(1)(b) ಸರ್ಕಾರವು ಈ ಸಂಬಂಧದಲ್ಲಿ ಅಧಿಕಾರಗಳನ್ನು ನಿಹಿತಗೊಳಿಸಲಾಗಿರುವ ಯಾವೊಬ್ಬ ವ್ಯಕ್ತಿಗೆ ವಿಲೆಗಾಗಿ ವರ್ಗಾಯಿಸಬಹುದು ಅಥವಾ ಕಲಂ 41(1)(c) ರಿಜಿಸ್ಟ್ರಾರನು ನೇಮಕ ಮಾಡಿದ ಮಧ್ಯಸ್ಥಗಾರನಿಗೆ ವಿಲೆಗಾಗಿ ಕಳುಹಿಸಬಹುದು. ಕಲಂ 41(2) ರಿಜಿಸ್ಟ್ರಾರನು 1ನೇ ಉಪಪ್ರಕರಣದ ಬಿ ಖಂಡದ ಅಡಿಯಲ್ಲಿ ವರ್ಗಾಯಿಸಿದ ಯಾವುದೇ ವಿವಾದವನ್ನು ಅಥವಾ ಆ ಉಪಪ್ರಕರಣದ ಸಿ ಖಂಡದ ಅಡಿಯಲ್ಲಿ ಕಳುಹಿಸಲಾದ ಯಾವುದೇ ವಿವಾದವನ್ನು ಹಿಂತೆಗೆದುಕೊಳ್ಳಬಹುದು ಮತ್ತು ತಾನೇ ತೀರ್ಮಾನಿಸಬಹುದು. ಕಲಂ 41(3) ರಿಜಿಸ್ಟ್ರಾರನು ಅಥವಾ ಈ ಪ್ರಕರಣದ ಅಡಿಯಲ್ಲಿ ಒಂದು ವಿವಾದವನ್ನು ಯಾವೊಬ್ಬ ಇತರ ವ್ಯಕ್ತಿಗೆ ತೀರ್ಮಾನಕ್ಕಾಗಿ ಕಳುಹಿಸಲಾಗಿದೆಯೋ ಅಂಥ ಇತರ ವ್ಯಕ್ತಿಯು ವಿವಾದದ ಬಗ್ಗೆ ತೀರ್ಮಾನ ಕೈಗೊಳ್ಳುವವರೆಗೆ ನ್ಯಾಯದ ಹಿತದೃಷ್ಟಿಯಿಂದ ತಾನು ಅಗತ್ಯವೆಂದು ಭಾವಿಸಬಹುದಾದಂಥ ಮಧ್ಯಕಾಲೀನ ಆದೇಶಗಳನ್ನು ಹೊರಡಿಸಬಹುದು. ಕಲಂ 41(4) 1ನೇ ಉಪಪ್ರಕರಣದ ಸಿ ಖಂಡದ ಅಡಿಯಲ್ಲಿ ಒಂದು ವಿವಾದವನ್ನು ಒಬ್ಬ ಮಧ್ಯಸ್ಥಗಾರನಿಗೆ ಕಳುಹಿಸಿದ್ದರೆ ನಿಯಮಿಸಬಹುದಾದಂಥ ನಿಯಮಗಳಿಗೆ ಒಳಪಟ್ಟು ಮಧ್ಯಸ್ಥಗಾರನಿಗೆ ಸಂದಾಯ ಮಾಡಬೇಕಾದ ಶುಲ್ಕ ಮತ್ತು ರಿಜಿಸ್ಟ್ರಾರನಿಗೆ ಸಂದಾಯ ಮಾಡಬೇಕಾದ ಶುಲ್ಕ ಮತ್ತು ಖರ್ಚುಗಳನ್ನು ಅವಾರ್ಡ್ ಒಳಗೊಳ್ಳತಕ್ಕದ್ದು. ಅಂಥ ಅವಾರ್ಡ್ ರಿಜಿಸ್ಟ್ರಾರನು ವಿವಾದವನ್ನು ತೀರ್ಮಾನ ಮಾಡಲು ನಿಗದಿಪಡಿಸಿದ ಅವಧಿಯ ಮುಕ್ತಾಯದ ನಂತರ ಮಾಡಲಾಗಿದೆಯೆಂಬ ಕಾರಣ ಮಾತ್ರಕ್ಕೆ ಅನೂರ್ಜಿತವಾಗತಕ್ಕದ್ದಲ್ಲ ಮತ್ತು ಅಪೀಲಿಗೆ ಒಳಪಟ್ಟು ವಿವಾದದ ಪಕ್ಷಕಾರರು ಅದಕ್ಕೆ ಬದ್ಧರಾಗಿರತಕ್ಕದ್ದು. ಕಲಂ 41(5) 39ನೇ ಪ್ರಕರಣದಲ್ಲಿ ಏನೇ ಇದ್ದರೂ ಸದರಿ ಪ್ರಕರಣದ 1ನೇ ಉಪಪ್ರಕರಣದ ಎ ಅಥವಾ ಬಿ ಖಂಡದ ಅಡಿಯಲ್ಲಿ ಯಾವುದೇ ವಿವಾದವನ್ನು ತೀರ್ಮಾನಕ್ಕಾಗಿ ರಿಜಿಸ್ಟ್ರಾರನಿಗೆ ಕಳುಹಿಸಲಾರದೆ ಮತ್ತು ಸಂಬಂಧಪಟ್ಟ ಸಹಕಾರಿಯು ಅಥವಾ ಸಂಯುಕ್ತ ಸಹಕಾರಿಯು ಸಲ್ಲಿಸಿದ ಅರ್ಜಿಯ ಮೇರೆಗೆ ಸಹಕಾರಿಯ ಅಥವಾ ಸಂಯುಕ್ತ ಸಹಕಾರಿಯ ಹಿತಾಸಕ್ತಿಯಲ್ಲಿ ತನ್ನ ಮುಂದಿರುವ ವ್ಯವಹರಣೆಗಳಲ್ಲಿ ಪಕ್ಷಕಾರನನ್ನಾಗಿ ಸೇರಿಸುವುದು ಸಾಧ್ಯವಿಲ್ಲದ ವ್ಯಕ್ತಿಗಳನ್ನು ವಿವಾದದ ಪಕ್ಷಕಾರರನ್ನಾಗಿ ಸೇರಿಸುವುದು ವಿವಾದದ ಪರಿಣಾಮಕಾರಿ ತೀರ್ಮಾನಕ್ಕೆ ಅಗತ್ಯವೆಂದು ರಿಜಿಸ್ಟ್ರಾರನಿಗೆ ಮನದಟ್ಟಾದರೆ ಅವನು ಅಧಿಕಾರ ವ್ಯಾಪ್ತಿಯುಳ್ಳ ಸಿವಿಲ್ ನ್ಯಾಯಾಲಯದಲ್ಲಿ ದಾವೆಯನ್ನು ಹೂಡಲು ಸಹಕಾರಿಗೆ ಅಥವಾ ಸಂಯುಕ್ತ ಸಹಕಾರಿಗೆ ಅನುಮತಿ ನೀಡಬಹುದು ಮತ್ತು ಸಿವಿಲ್ ನ್ಯಾಯಾಲಯವು ಅಂಥ ದಾವೆಯನ್ನು ಸ್ವೀಕರಿಸಲು ಸಕ್ಷಮವಾಗಿರತಕ್ಕದ್ದು. ಕಲಂ 42 ನ್ಯಾಯಾಲಯಗಳ ಅಧಿಕಾರ ವ್ಯಾಪ್ತಿಗೆ ಪ್ರತಿಷೇಧ. ಕಲಂ 42(1) ಈ ಅಧಿನಿಯಮದಲ್ಲಿ ಉಪಬಂಧಿಸಿರುವುದನ್ನುಳಿದು ಕಲಂ 42(1)(a) ಸಹಕಾರಿ ಅಥವಾ ಸಂಯುಕ್ತ ಸಹಕಾರಿಯ ನೋಂದಣಿ ಅಥವಾ ಉಪವಿಧಿಗಳ ಅಥವಾ ಉಪವಿಧಿಗಳ ತಿದ್ದುಪಡಿಯ ನೋಂದಣಿ. ಕಲಂ 42(1)(b) ಸದಸ್ಯನ ತೆಗೆದುಹಾಕುವಿಕೆ ಅಥವಾ ನಿರ್ದೇಶಕನ ಅನರ್ಹತೆ ಮತ್ತು ತೆಗೆದುಹಾಕುವಿಕೆ ಅಥವಾ ಮಂಡಳಿಯ ರದ್ದತಿ. ಕಲಂ 42(1)(c) 37(a) ಪ್ರಕರಣದ ಅಡಿಯಲ್ಲಿ ರಿಜಿಸ್ಟ್ರಾರನಿಗೆ ಸಲ್ಲಿಸುವ ಯಾವುದೇ ಅಧಿಭಾರ ಅರ್ಜಿ ಅಥವಾ 39ನೇ ಪ್ರಕರಣದ ಅಡಿಯಲ್ಲಿ ರಿಜಿಸ್ಟ್ರಾರನಿಗೆ ಕಳಿಸಬೇಕಾದ ಅಗತ್ಯತೆ ಇರುವ ಯಾವುದೇ ವಿವಾದ. ಕಲಂ 42(1)(d) ಒಂದು ಸಹಕಾರಿಯ ಸಮಾಪನ ಅಥವಾ ವಿಘಟನೆಗೆ ಸಂಬಂಧಪಟ್ಟ ಯಾವುದೇ ವಿಷಯ. ಇವುಗಳ ಸಂಬಂಧದಲ್ಲಿ ಯಾವುದೇ ಸಿವಿಲ್ ಅಥವಾ ಕಾರ್ಮಿಕ ಅಥವಾ ರೆವಿನ್ಯೂ ನ್ಯಾಯಾಲಯ ಅಥವಾ ಕೈಗಾರಿಕಾ ನ್ಯಾಯಾಧಿಕರಣವು ಅಧಿಕಾರ ವ್ಯಾಪ್ತಿಯನ್ನು ಹೊಂದಿರತಕ್ಕದ್ದಲ್ಲ. ಕಲಂ 42(2) ಒಂದು ಸಹಕಾರಿಯನ್ನು ಸಮಾಪನಗೊಳಿಸುವಾಗ ಅದರ ಸಮಾಪಕನ ಅಥವಾ ಅಂಥ ಸಹಕಾರಿಯ ಅಥವಾ ಅದರ ಸದಸ್ಯನ ವಿರುದ್ಧ ರಿಜಿಸ್ಟ್ರಾರನ ಅಥವಾ ಸಂಯುಕ್ತ ಸಹಕಾರಿಯ ಅನುಮತಿಯ ಹೊರತು ಮತ್ತು ಅವನು ಅಥವಾ ಅದು ವಿಧಿಸಬಹುದಾದ ಅಂಥ ನಿಬಂಧನೆಗಳಿಗೆ ಒಳಪಟ್ಟು ಅಂಥ ಸಹಕಾರಿಯ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ದಾವೆ ಅಥವಾ ಇತರ ಕಾನೂನು ವ್ಯವಹರಣೆಗಳನ್ನು ಮುಂದುವರೆಸತಕ್ಕದ್ದಲ್ಲ ಅಥವಾ ಹೂಡತಕ್ಕದಲ್ಲ. ಕಲಂ 42(3) ಈ ಅಧಿನಿಯಮದಲ್ಲಿ ಉಪಬಂಧಿಸಿರುವುದನ್ನುಳಿದು ಈ ಅಧಿನಿಯಮದ ಅಡಿಯಲ್ಲಿ ಮಾಡಲಾದ ಯಾವುದೇ ಆದೇಶ ಅಥವಾ ತೀರ್ಮಾನ ಅಥವಾ ಅವಾರ್ಡನ್ನು ಯಾವುದೇ ನ್ಯಾಯಾಲಯದಲ್ಲಿ ಯಾವುದೇ ಕಾರಣಕ್ಕಾಗಿಯೂ ಪ್ರಶ್ನಿಸತಕ್ಕದ್ದಲ್ಲ. ಕಲಂ 43 ಆದೇಶಗಳು ಮುಂತಾದವುಗಳ ಅಮಲ್ಜಾರಿ. ಕಲಂ 43(1) 41ನೇ ಪ್ರಕರಣದ ಅಡಿಯಲ್ಲಿ ಮಾಡಿದ ಪ್ರತಿಯೊಂದು ತೀರ್ಮಾನ ಅಥವಾ ಅವಾರ್ಡ್ 50ನೇ ಪ್ರಕರಣದ ಅಡಿಯಲ್ಲಿ ಸಮಾಪಕನು ಮಾಡಿದ ಪ್ರತಿಯೊಂದು ಆದೇಶ
ಹಾಗೂ 46ನೇ ಪ್ರಕರಣದ ಅಡಿಯಲ್ಲಿ ಕರ್ನಾಟಕ ಸಹಕಾರಿ ಅಪೀಲು ವಿಚಾರಣಾ ನ್ಯಾಯಾಧಿಕರಣವು ಮಾಡಿದ ಪ್ರತಿಯೊಂದು ಆದೇಶ ಹಾಗೂ 11ನೇ ಪ್ರಕರಣದ 8ನೇ ಉಪಪ್ರಕರಣದ ಅಡಿಯಲ್ಲಿ ಮಾಡಿದ ಪ್ರತಿಯೊಂದು ಆದೇಶಕ್ಕೆ ಈ ಅಧಿನಿಯಮದ ಯಾವುವೇ ಇತರ ಉಪಬಂಧಗಳಿಗೆ ಒಳಪಟ್ಟು ಯಾವ ವ್ಯಕ್ತಿ ಅಥವಾ ಸಹಕಾರಿ ಅಥವಾ ಸಂಯುಕ್ತ ಸಹಕಾರಿಯ ವಿರುದ್ಧ ಆದೇಶ, ತೀರ್ಮಾನ ಅಥವಾ ಅವಾರ್ಡನ್ನು ಪಡೆಯಲಾಗಿದೆಯೋ ಅಥವಾ ಮಾಡಲಾಗಿದೆಯೋ ಆ ಪ್ರತಿಯೊಬ್ಬ ವ್ಯಕ್ತಿಯೂ ಬದ್ಧನಾಗಿರತಕ್ಕದ್ದು ಅಥವಾ ಸಹಕಾರಿ ಅಥವಾ ಸಂಯುಕ್ತ ಸಹಕಾರಿಯು ಬದ್ಧವಾಗಿರತಕ್ಕದ್ದು ಹಾಗೂ ಅದನ್ನು ಜಾರಿಗೊಳಿಸದಿದ್ದರೆ ಕಲಂ 43(1)(a) ರಿಜಿಸ್ಟ್ರಾರನು ಅಥವಾ ಅವನಿಂದ ಈ ಬಗ್ಗೆ ಪ್ರಾಧಿಕೃತನಾದ ಯಾವೊಬ್ಬ ವ್ಯಕ್ತಿಯು ಸಹಿ ಮಾಡಿದ ಒಂದು ಪ್ರಮಾಣ ಪತ್ರದ ಆಧಾರದ ಮೇಲೆ ಅದನ್ನು ಸಿವಿಲ್ ನ್ಯಾಯಾಲಯದ ಡಿಕ್ರಿ ಎಂದು ಭಾವಿಸತಕ್ಕದ್ದು ಹಾಗೂ ಅಂಥ ನ್ಯಾಯಾಲಯದ ಡಿಕ್ರಿ ಎಂಬ ರೀತಿಯಲ್ಲಿಯೇ ಜಾರಿಗೊಳಿಸತಕ್ಕದ್ದು ಅಥವಾ ಕಲಂ 43(1)(b) ಭೂ ಕಂದಾಯದ ಬಾಕಿಯಂತೆ ವಸೂಲಿಗಾಗಿ ತತ್ಕಾಲದಲ್ಲಿ ಜಾರಿಯಲ್ಲಿರುವ ಕಾನೂನಿನ ಅಥವಾ ನಿಯಮಗಳ ಅಡಿಯಲ್ಲಿ ಜಾರಿಗೊಳಿಸತಕ್ಕದ್ದು. ಪರಂತು ಈ ಖಂಡದ ಅಡಿಯಲ್ಲಿ ಯಾವುದೇ ಮೊಬಲಗನ್ನು ವಸೂಲಿ ಮಾಡುವ ಸಲುವಾದ ಒಂದು ಅರ್ಜಿಯನ್ನು ರಿಜಿಸ್ಟ್ರಾರನ ಅಥವಾ ಅವನಿಂದ ಪ್ರಾಧಿಕೃತನಾದ ಯಾವೊಬ್ಬ ವ್ಯಕ್ತಿಯ ಸಹಿ ಇರುವ ಪ್ರಮಾಣ ಪತ್ರದೊಂದಿಗೆ ಆದೇಶ, ತೀರ್ಮಾನ ಅಥವಾ ಅವಾರ್ಡಿನಲ್ಲಿ ನಿಗದಿಪಡಿಸಲಾದ ದಿನಾಂಕದಿಂದ 12 ವರ್ಷಗಳೊಳಗಾಗಿ ಅಥವಾ ಅಂಥ ದಿನಾಂಕವನ್ನು ನಿಗದಿಪಡಿಸಿರದಿದ್ದಲ್ಲಿ ಆದೇಶ, ತೀರ್ಮಾನ ಅಥವಾ ಸಂದರ್ಭಾನುಸಾರ ಅವಾರ್ಡಿನ ದಿನಾಂಕದಿಂದ 12 ವರ್ಷಗಳೊಳಗಾಗಿ ಡೆಪ್ಯೂಟಿ ಕಮಿಷನರಿಗೆ ಸಲ್ಲಿಸತಕ್ಕದ್ದು. ಕಲಂ 43(1)(c) ಯಾವ ವ್ಯಕ್ತಿ ಅಥವಾ ಸಹಕಾರಿ ಅಥವಾ ಸಂಯುಕ್ತ ಸಹಕಾರಿಯ ವಿರುದ್ಧ ಅಂಥ ಆದೇಶ, ತೀರ್ಮಾನ ಅಥವಾ ಅವಾರ್ಡನ್ನು ಪಡೆಯಲಾಗಿದೆಯೋ ಅಥವಾ ಹೊರಡಿಸಲಾಗಿದೆಯೋ ಅಂಥ ಪ್ರತಿಯೊಬ್ಬ ವ್ಯಕ್ತಿಯ, ಸಹಕಾರಿಯ ಅಥವಾ ಸಂಯುಕ್ತ ಸಹಕಾರಿಯ ಯಾವುದೇ ಸ್ವತ್ತಿನ ಜಪ್ತಿ ಮತ್ತು ಮಾರಾಟ ಅಥವಾ ಜಪ್ತಿ ಇಲ್ಲದೆ ಮಾರಾಟ ಮಾಡುವ ಮೂಲಕ ರಿಜಿಸ್ಟ್ರಾರ್ ಅಥವಾ ರಿಜಿಸ್ಟ್ರಾರನಿಂದ ಇದಕ್ಕಾಗಿ ಪ್ರಾಧಿಕೃತನಾದ ಅವನಿಗೆ ಅಧೀನನಾದ ಇತರ ಯಾವೊಬ್ಬ ವ್ಯಕ್ತಿಯು ಇಲ್ಲಿ ಇನ್ನು ಮುಂದೆ ಈ ಪ್ರಕರಣದಲ್ಲಿ ಪ್ರಾಧಿಕೃತ ವ್ಯಕ್ತಿಯೆಂದು ಉಲ್ಲೇಖಿಸಲಾಗುವುದು ಜಾರಿಗೊಳಿಸತಕ್ಕದ್ದು. ತರಬೇತಿ ವಿಷಯಕ್ಕೆ ವಿರಾಮ. ನಾಳೆ ಅಧ್ಯಾಯ 7 ವಿವಾದಗಳ ಇತ್ಯರ್ಥ ಉಪಕಲಂ 43 ಆದೇಶಗಳು ಮುಂತಾದವುಗಳ ಅಮಲ್ಜಾರಿ ಮುಂದುವರೆಯಲಿದೆ. ವಿಕಾಸ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಹಾಗೂ ವಿಕಾಸ ಶಿಕ್ಷಣ ಸೌಹಾರ್ದ ಸಹಕಾರಿ ನಿಯಮಿತ ಹೊಸಪೇಟೆ ಇವರ ನೇತೃತ್ವದಲ್ಲಿ ತರಬೇತಿ ಸರಣಿಗಳು